ರೈತನ ಮಣ್ಣಿಗೆ ಶಕ್ತಿ, ಬೆಳೆಗಳಿಗೆ ರಕ್ಷಣೆ. ಇದು ಬರೀ ಒಂದು ಮಾತಲ್ಲ, ಇದು ಬೇವಿನ ಬೀಜದ ಪುಡಿಯ ನಿಜವಾದ ತಾಕತ್ತು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳೋಣ. ಈ ಮಾತಿದೆಯಲ್ಲ, ಇದು ಪ್ರತಿಯೊಬ್ಬ ರೈತನ ಹೃದಯದ ಮಾತು. ರೈತನು ದುಡಿಯುತ್ತಾನೆ, ಆದರೆ ಮಣ್ಣಿನ ಶಕ್ತಿ ಕಡಿಮೆ ಆದರೆ ಬೆಳೆ ನಿಲ್ಲುತ್ತದೆ. ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದು ಪ್ರತಿದಿನದ ವಾಸ್ತವ, ಒಂದು ದೊಡ್ಡ ಚಿಂತೆ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಮಣ್ಣೇ ಕೈಕೊಟ್ಬಿಟ್ರೆ ಎಲ್ಲವೂ ವ್ಯರ್ಥ ಅಲ್ವಾ? ಹಾಗಾದ್ರೆ ಈ ದೊಡ್ಡ ಚಿಂತೆಗೆ ಪರಿಹಾರವೇ ಇಲ್ವಾ? ಖಂಡಿತ ಇದೆ. ಬನ್ನಿ, ಆ ಪರಿಹಾರ ಏನು ಅಂತ ಒಟ್ಟಿಗೆ ಹುಡುಕೋಣ. ಸರಿ, ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ರೈತನ ಶ್ರಮ ಮತ್ತು ಮಣ್ಣಿನ ಚಿಂತೆ. ಈ ಸಮಸ್ಯೆಯ ಮಧ್ಯೆ ರೈತ ಮಿತ್ರದಂತಹ ನೈಸರ್ಗಿಕ ಪರಿಹಾರಗಳು ಹೇಗೆ ಆಸರೆಯಾಗಬಲ್ಲವು ಅಂತ ನೋಡೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಮಾತಾಡ್ತಿರೋ ವಿಷಯ ತುಂಬಾ ಸ್ಪಷ್ಟ. ನಾವು ಮಾತಾಡ್ತಿರೋದು ಬೇವಿನ ಬೀಜದ ಪುಡಿ ಬಗ್ಗೆ. ಇದು ಬೇರೆ ಏನೂ ಅಲ್ಲ, ಪ್ರಕೃತಿಯೇ ನಮಗೆ ಕೊಟ್ಟಿರೋ ಒಂದು ಅತ್ಯುತ್ತಮ ಜೈವಿಕ ರಕ್ಷಕ. ಈ ನೈಸರ್ಗಿಕ ಪರಿಹಾರದ ಮಹತ್ವ ತಿಳಿಯೋಕು ಮುಂಚೆ ನಾವು ಎದುರಿಸ್ತಾ ಇರೋ ಸಮಸ್ಯೆಯ ಆಳ ಎಷ್ಟು ಅಂತ ನೋಡೋಣ. ನಮ್ಮ ಎರಡನೇ ವಿಭಾಗ, ರಾಸಾಯನಿಕಗಳ ಅಪಾಯ. ಇವು ಮಣ್ಣಿಗೆ ಕೊಡುವೊಂದು ಸುಳ್ಳು ಭರವಸೆಯಷ್ಟೇ. ಇವತ್ತಿನ ಕೃಷಿಯಲ್ಲಿ ಸವಾಲುಗಳು ಒಂದೆರಡಲ್ಲ. ಪದೇ ಪದೇ ಕಾಡುವ ಕೀಟಗಳು, ಇದ್ದಕ್ಕಿದ್ದಂತೆ ಬರುವ ರೋಗಗಳು, ಮತ್ತೆ ಎಲ್ಲಕ್ಕಿಂತ ದೊಡ್ಡ ಆತಂಕ ಅಂದ್ರೆ ನಮ್ಮ ಮಣ್ಣು ನಿಧಾನವಾಗಿ ತನ್ನ ಜೀವಶಕ್ತಿಯನ್ನೇ ಕಳ್ಕೊಳ್ತಿರೋದು. ಇವೆಲ್ಲವೂ ರೈತನನ್ನು ಹೈರಾಣಾಗಿಸುತ್ತೆ. ರಾಸಾಯನಿಕಗಳನ್ನ ಬಳಸಿದಾಗ ಏನಾಗತ್ತೆ ಗೊತ್ತಾ? ಹೌದು, ಫಲಿತಾಂಶಗಳು ತಕ್ಷಣಕ್ಕೆ ಸಿಕ್ಕ ಹಾಗೆ ಕಾಣಿಸುತ್ತೆ. ಆದ್ರೆ ದೀರ್ಘಕಾಲದಲ್ಲಿ ಅದು ನಮ್ಮ ಮಣ್ಣನ್ನೇ ಪರಡು ಮಾಡಿಬಿಡುತ್ತೆ. ಇದು ತಾತ್ಕಾಲಿಕ ಲಾಭಕ್ಕೆ ನಮ್ಮ ಭವಿಷ್ಯವನ್ನೇ ಪಣಕ್ಕಿಟ್ಟ ಹಾಗೆ ಅಲ್ವಾ? ಹಾಗಾದ್ರೆ ಈ ವಿಷವರ್ತುಲದಿಂದ ಹೊರಬರೋದು ಹೇಗೆ? ಇಲ್ಲೇ ನೋಡಿ ನಮ್ಮ ಕಥಾನಾಯಕನ ಎಂಟ್ರಿ ಆಗೋದು. ಪ್ರಕೃತಿಯ ಪರಿಹಾರ, ಬೇವಿನ ಪುಡಿ. ಏನಿದು ಬೇವಿನ ಬೀಜದ ಪುಡಿ ಅಂದ್ರೆ? ತುಂಬ ಸರಳ. ಇದು 100% ನೈಸರ್ಗಿಕ ಮತ್ತು ಸುರಕ್ಷಿತ. ಇದು ಮಣ್ಣು ಮತ್ತು ಬೆಳೆಗಳಿಗೆ ಒಂದು ಜೈವಿಕ ರಕ್ಷಕನಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಇರೋದು ಕೇವಲ ಪ್ರಕೃತಿಯ ಶುದ್ಧ ಶಕ್ತಿ ಅಷ್ಟೇ. ಸರಿ, ಇದು ಹೇಗೆ ಕೆಲಸ ಮಾಡುತ್ತೆ? ಇದನ್ನ ಮಣ್ಣಿನ ರಕ್ಷಾಕವಚ ಅಂತಾನೇ ಕರೀಬೋದು. ಅದು ಮಣ್ಣನ್ನ ಹೇಗೆ ರಕ್ಷಿಸಿ ಅದಕ್ಕೆ ಹೊಸ ಜೀವ ಕೊಡುತ್ತೆ ಅನ್ನೋದನ್ನ ಈಗ ನೋಡೋಣ. ಇದರ ಕಾರ್ಯವೈಖರಿ ತುಂಬಾ ಸರಳ, ಆದರೆ ಅತ್ಯಂತ ಪರಿಣಾಮಕಾರಿ. ಮೊದಲನೇದಾಗಿ, ಇದು ಮಣ್ಣಿನೊಳಗಿನ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸುತ್ತೆ. ಆ ಮೂಲಕ ಬೆಳೆಗಳ ಬೇರುಗಳಿಗೆ ರಕ್ಷಣೆ ಕೊಡುತ್ತೆ. ಅದಾದ್ಮೇಲೆ ಮಣ್ಣಿನಲ್ಲಿರುವ ಉಪಯುಕ್ತ ಜೀವಾಣುಗಳ ಶಕ್ತಿಯನ್ನ ಹೆಚ್ಚಿಸಿ ಮಣ್ಣಿನ ಒಟ್ಟಾರೆ ಆರೋಗ್ಯವನ್ನೇ ಸುಧಾರಿಸುತ್ತೆ. ಅದಕ್ಕೆ ಹೇಳಿದು, ಒಂದು ವಿಷಯ ಸ್ಪಷ್ಟವಾಗಿರ್ಲಿ, ಇದು ಬರೀ ಗೊಬ್ಬರವಲ್ಲ, ಅದಕ್ಕಿಂತ ಎಷ್ಟೋ ಹೆಚ್ಚು. ಇದು ಮಣ್ಣಿಗೆ ಒಂದು ನಿಜವಾದ ರಕ್ಷಾ ಕವಚ. ನಮ್ಮ ಐದನೆಯ ವಿಭಾಗ, ಬಳಕೆ ಮತ್ತು ಲಾಭಗಳು. ಇದನ್ನ ಬಳಸೋದ್ರಿಂದ ಸಿಗೋ ಪ್ರತಿಫಲಗಳೇನು? ಬನ್ನಿ ನೋಡೋಣ. ಇದನ್ನ ನಿಯಮಿತವಾಗಿ ಬಳಸೋದ್ರಿಂದ ಬೆಳೆಗಳು ಹುಲುಸಾಗಿ ಆರೋಗ್ಯವಾಗಿ ಬೆಳೆಯುತ್ತೆ ಮತ್ತು ಸಹಜವಾಗಿಯೇ ಇಳುವರಿ ಕೂಡ ಹೆಚ್ಚಾಗುತ್ತೆ. ಇದು ಬರೀ ಒಂದೇ ಬೆಳೆಗೆ ಅಲ್ಲ, ಧಾನ್ಯ, ತರಕಾರಿ, ಹಣ್ಣು ಹೀಗೆ ಎಲ್ಲಾ ತರಹದ ಬೆಳೆಗಳಿಗೂ ಇದು ಅನ್ವಯಿಸುತ್ತೆ. ಆರನೇ ವಿಭಾಗ, ರೈತ ಮಿತ್ರ. ಈ ಅದ್ಭುತ ಪರಿಹಾರವನ್ನ ನಮ್ಮ ರೈತರಿಗೆ ತಲುಪಿಸ್ತಿರೋರು ಇವರೇ. ಕೇವಲ ಮಾರಾಟಗಾರರಾಗಿ ಅಲ್ಲ, ಕೃಷಿಯಲ್ಲಿ ಒಬ್ಬ ಪಾಲುದಾರರಾಗಿ. ರೈತ ಮಿತ್ರದ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ರೈತನಿಗೂ ಲಾಭ ಆಗ್ಬೇಕು, ಮಣ್ಣಿಗೂ ರಕ್ಷಣೆ ಸಿಗ್ಬೇಕು. ಒಂದು ಇನ್ನೊಂದಕ್ಕೆ ಪೂರಕ ಅಲ್ವಾ? ಇದು ಬರೀ ನಾವು ಹೇಳ್ತಿರೋ ಮಾತಲ್ಲ. ಈಗಾಗಲೇ ನೂರಾರು ರೈತರು ಇದನ್ನ ಬಳಸಿ ಅದರ ಅದ್ಭುತ ಫಲಿತಾಂಶವನ್ನ ತಮ್ಮ ಕಣ್ಣಾರೆ ಕಂಡಿದ್ದಾರೆ. ಅವರ ಅನುಭವಕ್ಕಿಂತ ದೊಡ್ಡ ಸಾಕ್ಷಿ ನೇನ್ಬೇಕು? ಒಂದು ವೇಳೆ ಈ ನೈಸರ್ಗಿಕ ಪದ್ಧತಿಯನ್ನ ಅಳವಡಿಸಿಕೊಂಡು ಮಣ್ಣನ್ನ ಉಳಿಸಬೇಕು ಅನ್ನೋ ಆಸಕ್ತಿ ಇದ್ರೆ ಇಲ್ಲಿರೋ ನಂಬರ್ಗಳಿಗೆ ಕರೆ ಮಾಡಬಹುದು. 8904200661 ಮತ್ತು 9844820909. ಇವರ ಸ್ಥಳ ಭಾನುವಳ್ಳಿ, ಹರಿಹರ, ದಾವಣಗೆರೆ. ಕೊನೆಯದಾಗಿ ರೈತ ಮಿತ್ರದ ಈ ಧ್ಯೇಯವಾಕ್ಯವನ್ನ ನೆನಪಿಟ್ಟುಕೊಳ್ಳೋಣ: ಪ್ರಕೃತಿಯ ಜೊತೆ ಕೃಷಿ. ಇದು ಕೇವಲ ಒಂದು ಟ್ಯಾಗ್ಲೈನ್ ಅಷ್ಟೇ ಅಲ್ಲ, ಇದು ನಮ್ಮ ಮುಂದಿನ ಪೀಳಿಗೆಯ ಕೃಷಿಯ ದಾರಿ. ಮಣ್ಣನ್ನು ಉಳಿಸಿದರೆ ಮಣ್ಣು ನಮ್ಮನ್ನು ಉಳಿಸುತ್ತದೆ. ಈ ಬಗ್ಗೆ ಖಂಡಿತ ಯೋಚನೆ ಮಾಡಿ.